ಹರೇ ಶ್ರೀನಿವಾಸ. ಅಧಿಕ ಮಾಸದಲ್ಲಿ ಹರಿದಾಸರು ರಚಿಸಿದ ಹರಿಕಥಾಮೃತ ಸಾರದ ವಿಘ್ನೇಶ್ವರ ಸಂಧಿಯನ್ನು ಪಠಿಸುವುದರಿಂದ ಸಕಲ ವಿಘ್ನಗಳು ನಿವಾರಣೆಯಾಗಿ ನಾವು ಮಾಡುವ ಜಪ ತಪ ಮತ್ತು ದೇವತಾರಾಧನೆಗಳು ನಿರ್ವಿಘ್ನವಾಗಿ ನೆರವೇರುತ್ತವೆ. ಅಧಿಕ ಮಾಸದ ಧಾರ್ಮಿಕ ಮಹತ್ವ ಮತ್ತು ಪ್ರಯೋಜನಗಳೇನೆಂದ್ರೆ ನಿರ್ವಿಘ್ನ ಕಾರ್ಯಸಿದ್ಧಿ. ಅಧಿಕ ಮಾಸವು ಪೂಜೆ, ಜಪ ಮತ್ತು ದಾನ ಧರ್ಮಗಳಿಗೆ ಅತ್ಯಂತ ಶ್ರೇಷ್ಠವಾದದ್ದು. ಈ ಮಾಸದಲ್ಲಿ ವಿಘ್ನೇಶ್ವರನನ್ನು ಸ್ಮರಿಸಿ ಪ್ರಾರ್ಥಿಸುವುದರಿಂದ ಯಾವುದೇ ಕಾರ್ಯಕ್ಕೆ ಎದುರಾಗುವ ಅಡೆತಡೆಗಳು ದೂರವಾಗುತ್ತವೆ. ಜ್ಞಾನ ಮತ್ತು ಭಕ್ತಿ ವೃದ್ಧಿಯಾಗುತ್ತದೆ. ಈ ಸಂಧಿಯನ್ನು ಭಕ್ತಿಯಿಂದ ಪಠಿಸುವುದರಿಂದ ಶ್ರೀಹರಿಯ ಕೃಪೆಗೆ ನಾವು ಪಾತ್ರರಾಗುತ್ತೇವೆ. ಇದರಿಂದ ಏನು ನಮ್ಮದು ದೋಷ ಎಲ್ಲ ನಿವಾರಣೆ ಆಗ್ತದೆ. ಜಗನ್ನಾಥ ದಾಸರು ರಚಿಸಿರುವ ಈ ಹರಿಕಥಾಮೃತ ಸಾರದ ವಿಘ್ನೇಶ್ವರ ಸ್ತುತಿಯನ್ನು ನಿತ್ಯವೂ ಅಥವಾ ವಿಶೇಷವಾಗಿ ಅಧಿಕ ಮಾಸದಲ್ಲಿ ಪಠಿಸುವುದರಿಂದ ಮನಸ್ಸಿನಲ್ಲಿರುವ ಅಜ್ಞಾನ ಮತ್ತು ಅಡೆತಡೆಗಳು ನಾಶವಾಗಿ ಆಧ್ಯಾತ್ಮಿಕವಾಗಿ ಉನ್ನತಿಯಾಗುತ್ತದೆ. ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಹರಿಕಥಾಮೃತ ಸಾರ 28ನೇ ಸಂಧಿ ವಿಘ್ನೇಶ್ವರ ಸಂಧಿಯನ್ನು ಇದನ್ನು ನಾನು ಹಾಡೇನಿ. ನೀವು ಅದನ್ನು ಕೇಳ್ರಿ ಮತ್ತು ನಿಮಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ಕಾಮೆಂಟ್ಸ್ನು ಹಾಕ್ರಿ, ಲೈಕ್ ಮಾಡಿರಿ. ಧನ್ಯವಾದ.